ये जो ड्रेनेज का जो है 20 डेज हो गया। वो दत्तू को फोन करे तो क्या है, मैं श्रीनिवास उसको भेजता हूँ, संतोष को भेजता हूँ, बोलता है संतोष को फोन करे तो फोन उठा को कट कर देता हूँ। मैं जब भी चाक हो गया जी बोलता आया एक बार, आग हो क्या है, पानी का टाकी में पानी खत्म हुआ उसके टैंकर में, एक घंटे में रिटर्न में लेकर आ रहा हूँ बोल के गया। सो 8 दिन हो गया अभी तक आया नहीं, 8 या 10 दिन हो गया। क्या प्रॉब्लम क्या है? प्रॉब्लम यही है, वो ड्रेनेज जाम हो गया सर, पूरा रोड पे पानी आ रहा बाहर में भी अंदर पानी और घरों में रिटर्न आ रहा पानी हमेशा के लिए जाम। और बच्चे रोज रात के टाइम क्या है, उठना पड़ रहा, बच्चों को ऊपर शिफ्ट करना पड़ रहा, पानी अंदर, पानी क्या है बाहर निकालते फेंकना पड़ रहा। प्रॉब्लम वो है असल। अब उनको फोन करे तो नहीं हूँ, आते जी बोल रहे हो साहब। हमारा कारपेंटर भी सपोर्ट नहीं है, एमएलए भी सपोर्ट नहीं है। ये एरिया आदर्श नगर वार्ड नंबर 30 मंजू कलस्कर कारपेंटर। अब वो कारपेंटर साहब को तो हम देखे चले, जब से उन्होंने कारपेंटर बने यहाँ कभी भी हमने देखे उनको आग यहाँ सॉल्व करे, रिस्पॉन्स नहीं करे, रिस्पॉन्स नहीं दे रहे साहब कौन भी। और ये चीज ड्रेनेज बोल करने, वो उधर बाजू का एक ड्रेनेज है, जितने भी ड्रेनेज है यहाँ, ये तकरीबन 50 ईयर्स हो गया होगा, ये ओल्ड लाइन है ये। इसको आगे ना उन्होंने जो करने का रहता वो कर रहे हैं, उन्होंने जो मेंटेनेंस है उसका। ಸರ್ 50 ವರ್ಷ ನೀವು ಕಾರ್ಪೊರೇಷನ್ ಮಾಡಿ ಹೇಳ್ರಿ ಮತ್ತೆ ಅವರಿಗೆ। मैं ವಲ್ಲಭ ಕುಲಕರ್ಣಿ ಅಂತ ಮಾತಾಡೋದು। ನಾನು ಇಲ್ಲಿ ಬಂದು 30 ವರ್ಷದಿಂದ ಇದ್ದೀನಿ। ಇಲ್ಲಿ ನೀರಿನ ಸಮಸ್ಯೆ ಮತ್ತು ಡ್ರೈನೇಜ್ ಸಮಸ್ಯೆ, ಮೊದಲ ಲೈನ್ ಸಣ್ಣದಿತ್ತು ಹೋಗ್ತಿತ್ತು, ಈಗ ಹೋಗ್ತಾ ಇಲ್ಲ, ಎಲ್ಲ ಮನೆಗಳು ಆಗಿದ್ದಾವೆ। ದೊಡ್ಡ ಲೈನ್ ಹಾಕಬೇಕು, ನಾವು ಜಯನಗರ ಮತ್ತು ಎಲ್ಲ ಕಡೆ ನೋಡಿದ್ದೀನಿ, ಸೆಂಟ್ರಲ್ ಲೈನ್ ಹಾಕಿದ್ರೆ ಅದು ಹೋಗ್ತದೆ। ಮತ್ತು ಎರಡನೇದು ಏನಾಗಿದೆ, ಇಲ್ಲಿ ನಮ್ಮ ಕಾರ್ಪೊರೇಟರ್ ಯಾರೂ ನಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ, ನಮ್ಗೆ MLA ನಮಗೆ ರೆಸ್ಪಾನ್ಸ್ ಕೊಡೋದಿಲ್ಲ। ಯಾಕಂದರೆ ಇಲ್ಲಿ ನಾವು ಖನಿಜ ಫಾತಿಮಾ ಅಂಥೇಳಿ ನಾವು ಆರ್ಟ್ಸ್ ತಂದಾರ ಅವರು, ನಾವು ಚಂದ್ರು ಪಾಟೀಲ್ ಕೇಳಕ್ಕೆ ಹೋದರೆ ಯಾರೂ ಬರೋಪ್ಲೇ ಇಲ್ಲ। ಇವತ್ತು ನಾವು ಪರದೇಶಿ ಮಕ್ಕಳ ಹತ್ರ ಇದ್ದೇವೆ ಏನ್ರಿ, ಇಲ್ಲಿ ಸಾವಿತ್ರಿ ಕುಳಗೇರಿ ಮೇಡಮ್ ಅಂತ ಅವರು ಏನು ರೆಸ್ಪಾನ್ಸ್ ಮಾಡೋಪ್ಲೇ ಇಲ್ಲ, ಅವರೆಲ್ಲ ದುಡ್ಡು ತಿಂದಾರೆ, ಎಲ್ಲ ಹೋಗಿದ್ದಾರೆ। ಅದಕ್ಕಾಗಿ ಇದಕ್ಕೆ ದೊಡ್ಡದೊಂದು ಸೆಲೆಕ್ಷನ್ ಮಾಡಬೇಕು, ಅದಕ್ಕೆ ಸಮಸ್ಯೆ ಬಗೆಹರಿಸಬೇಕಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಕೇಳ್ರಿ ಸರ್। ಇಲ್ಲಿ ಮೇಡಮ್ ಹತ್ರ ಎಲ್ಲ ಕಂಪ್ಲೇಂಟ್ ಇದೆ ಎಲ್ಲ ಮತ್ತೆ ಏನಿದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದೆವು, ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿದೆವು। ಬಸವೇಶ್ವರ ಕಾಲನಿಯ ವಾರ್ಡ್ ನಂಬರ್ 30ರಲ್ಲಿ ನಾವೆಲ್ಲರೂ ವಾಸವಾಗಿದ್ದೀವಿ। ನಾವು ಜನರು ಪ್ರತಿ 15 ದಿವಸಕ್ಕೊಮ್ಮೆ ಡ್ರೈನೇಜು ವಾಸನೆ ಬಂದು ಎಷ್ಟೋ ಜನರು ಬೇಮಾರಿ ಬೀಳ್ತಾ ಇದ್ದಾರೆ, ಕಾಲರಾ ಆಗ್ತದೆ, ಡೆಂಗ್ಯೂ ಜ್ವರ ಇರ್ತದೆ, ನಾನಾ ಥರದ ಬೇಮಾರಿ ಬಿದ್ದು ದವಾಖಾನೆಗೆ ಸೇರ್ತಾ ಇದ್ದಾರೆ। ನಾವು ಆಯುಕ್ತರು ಕೂಡ ನಾವು ಈ ವಿಷಯ ತಿಳಿಸಿದಾಗ ನಾವು ಇಲ್ಲಿ ನೋಡ್ಲಕ್ಕೆ ಬಂದಿದ್ರು ಅವರು, ಭುವನೇಶ್ವರ್ ಪಾಟೀಲ್ ಅವರು। ಭುವನೇಶ್ವರ್ ಪಾಟೀಲ್ ನಾಲಿ ಬಗ್ಗೆ ಹೇಳಿದೀವಿ, ಡ್ರೈನೇಜ್ ಬಗ್ಗೆ ಹೇಳಿದೀವಿ, ಆ ಕಡೆ ಎಲ್ಲ ರೋಡ್ ಬ್ಲಾಕ್ ಆಗ್ತದೆ। ಆಮೇಲೆ ಎರಡನೇದು ಅಂತಂದ್ರೆ ಲೈಟ್ ಇಲ್ಲಿ ಮೇಲೆ ಕೂಡ ಹೋಗ್ತಾವೆ, ಲೈಟ್ ಹಳ್ಳಿಗೆ ಹೋದಾಗ ಲೈಟ್ ಹೋದಂಗೆ ಹೋಗ್ತಾವೆ। ನಾವು ವಿನಂತಿ ಏನಂತ ಮಾಧ್ಯಮ ಮುಖಾಂತರ ಏನಂತ ಏನಂತಂದರೆ, ನಾವು ದಯಮಾಡಿ ಏನು ನಾಲಿ ಏನು ಡ್ರೈನೇಜ್ ಏನದ ಅದು ಶಾಶ್ವತ ಪರಿಹಾರ ಮಾಡ್ಕೋಬೇಕು। ಮತ್ತು ಅದೇನು ಮುಂದೆ ನಾಲಿ ಅದಲ್ಲ, ಅದರಲ್ಲಿಂದ ವಾಸನಲ್ಲಿ ಆಜುಬಾಜು ಮನೆಗೆ ಮಲಗ್ಲಕ್ಕಾಗ್ತಿಲ್ಲ, ಕೂಡ್ಲಕ್ಕಾಗ್ತಿಲ್ಲ, ಇಲ್ಲಿ ವಾಕ್ ಸಹಿತ ಮಾಡ್ಲಿಕ್ಕಾಗಲಿಲ್ಲ। ಇಲ್ಲಿ ಎಲ್ಲರೂ ಮೂಗು ಮುಚ್ಕೊಂಡೇ ಹೋಗ್ತಾರೆ, ಎಲ್ಲರೂ ಮೂಗು ಮುಚ್ಕೊಂಡೇ ಬರ್ತಿದ್ದೀವಿ ಎಲ್ಲರೂ ದೇವರಿಗೆ ಹೋಗೋದ್ರಿಂದ ಪಾದಗಳು ತಮ್ಮದು ತೊಳ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ಇದು ಹೋಗ್ತಾರೆ, ಹಂಗೆ ಅದು ದಾಟಿ ತುಳ್ಕೊಂತೇ ಹೋಗ್ತಾರೆ ಹಂಗೆ ಅದಕ್ಕೆ ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಆಯುಕ್ತರಿಗೆ ಕಣ್ಣು ತೆರೆಸಿರಿ ದಯಮಾಡಿ ಹೇಳ್ತಂದ್ರೆ। ಇಲ್ಲಿ ಎಲ್ಲರೂ ಒಂದು ಯೂನಿಟಾಗಿ ಒಂದು ಇದೇ ರೀತಿ ನಾವು ರಸ್ತೆ ಬಂದ್ ಮಾಡ್ಬೇಕಾಗ್ತದೆ। ಈ ರೀತಿ ಅಂತಂದರೆ ನಾವು ಇಲ್ಲಿ ಒಂದು ಕೊನೆಯ ತಮ್ಮದ ಮಾಧ್ಯಮ ಮುಖಾಂತರ ಹೇಳಿ ಬಗೆಹರಿಸ್ತಾರೆ ಅಂತ ನಮ್ಮಲ್ಲಿ ವಿಶ್ವಾಸ ಇದೆ। ಅದು ರೋಡ್ ಹೇಳಿದಲ್ಲ 30 ಹೇಳಿದಲ್ಲ, ಅದೇ ಮಂಜುನಾಥ್ ಕಳಸ್ಕರ ಇದ್ದಾರೆ ಕಾರ್ಪೊರೇಟರ್, ಅವನ ಬಗ್ಗೆ ಸಾಕಷ್ಟು ಹೇಳಿದ್ವಿ, ನಾಲಿ ಬಗ್ಗೆ, ರೋಡ್ ಬಗ್ಗೆ, ಡ್ರೈನೇಜ್ ಬಗ್ಗೆ 4-5 ಸಾರಿ ಫೋನ್ ಮಾಡಿದೀವಿ ನಾವು। ಡ್ರೈನೇಜ್ ಮಾಡಿ ನಾಳೆ ಕಳಿಸ್ಕೊಡ್ತೀನಿ ಅಂತಾರೆ, ಬಹುಶಃ ಅವ್ರು ಮಾತ್ರ ಕೇಳ್ತಾರೆ ಇಲ್ಲ, ನಾಳೆಗೆ ಅಂತಲ್ಲಿ ಬಹುಶಃ 2-3 ದಿನ ಹೋಗ್ಬೇಕು ಅದಕ್ಕೆ। ಇಲ್ಲಿನ ಪ್ರಶ್ನೆ ಏನಿದೆ ಅಂತಂದ್ರೆ, ಇದು ಬಹಳಷ್ಟು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ವಾರ್ಡ್ದೊಳಗೆ ಬರ್ತದ ಅಂತ ನನಗೆ ಅನಿಸ್ಲಿಕ್ಕತ್ತದ। ಮತ್ತು ಎರಡನೇದಾಗಿ ನಮ್ದು ಮೊದಲನೇ ಆರೋಪ ಯಾರ ಮೇಲದ ಅಂತಂದ್ರೆ ಕಾರ್ಪೊರೇಷನ್ಸ್ ಮೇಲದ, ಆಮೇಲೆ ಶಾಸಕರ ಮೇಲದ, ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ LNT ಆದವರಾಗಲಿ, ನೀವು ಕಾರ್ಪೊರೇಷನ್ದವರಾಗಲಿ ಸಿಸ್ಟಮೆಟಿಕ್ ಆಗಿ ಏನಪ್ಪ ಅಂತಂದ್ರೆ ಡ್ರೈನೇಜ್ ಮಾಡಬೇಕು। ಸಿಸ್ಟಮೆಟಿಕ್ ಆಗಿ ಏನಂದ್ರೆ ಪ್ರತಿಯೊಂದು ಕಡೆ ನೀರು ಬರ್ತದ ಬರಲ್ಲ ಅಂತಕ್ಕಂಥದ್ದು ನೋಡಿ ಇದು ಮಾಡಬೇಕು। ಯಾರದೇ ಒಬ್ಬ ವೈಯಕ್ತಿಕ ಮನುಷ್ಯ ಕೇಳಿ ಏನಾರ ಮಾಡ್ತಕ್ಕಂಥದ್ದು ಇದರಲ್ಲಿ ವ್ಯವಸ್ಥೆ ಅದ, ಇದಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ, ನಾವು ಇದಕ್ಕೆ ವಿರೋಧ ಮಾಡ್ತೀವಿ। ಅದ್ರಾಗ ಸ್ಪೆಷಲ್ ಆಗಿ ಬಹಳಷ್ಟು ಇವರೆಲ್ಲ ಕಾರ್ಪೊರೇಟರ್ಸ್ ಹರ, ಎಲ್ಲರೂ ಹರ, ಅವ್ರು ಬೇಕಾದ ಹೇಳ್ತಾರೆ ಕೇಳ್ತಾರೆ,
ಅದು ಮಾಡ್ತಕ್ಕಂಥದ್ದು ಮಾತ್ರ ಜನಕ್ಕೆ ಹಿತ ಮಾಡ್ತಕ್ಕಂಥ ಕಾರ್ಪೊರೇಷನ್ನು ಇಲ್ಲ. ಇವತ್ತು ಶಾಸಕರಂತೂ ಮೊದಲೇ ಇಲ್ಲ. ಶಾಸಕರಂದ್ರೆ ನಾವು ಒಬ್ಬರ ಬಗ್ಗೆ ಪ್ರಶ್ನೆ ಮಾತಾಡಕತ್ತಿಲ್ಲ. ಇಡೀ ಕರ್ನಾಟಕ ಸ್ಟೇಟ್ದಾಗ ಇರ್ತಕ್ಕಂಥವ್ರು ತಮ್ಮ ಸ್ವಾರ್ಥಕ್ಕೆ ಏನಪ್ಪಾ ಅಂತಂದ್ರೆ ರಾಜಕಾರಣ ಮಾಡ್ಲಿಕ್ಕತ್ತಾರೆ ವಿನಃ ಜನಕ್ಕೆ ಏನಾದ್ರೂ ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದು ಮಾಡೋದು ಮುಗಿದದ. ಅದು ಮುಗಿದು ಹೋಗ್ಯದ, ಅದು ಏನು ಉಳಿದಿಲ್ಲ ಈಗ. ಸುಮ್ಮನೆ ಜನ ಅಧಿಕಾರ ಅವ್ರ ಕೈದಾಗದ, ಅಧಿಕಾರಿಗಳು ಅವ್ರ ಕೈದಾಗಾರ, ರೊಕ್ಕ ಗಳಿಸ್ತಾರ, ಸಾವಿರಾರು ಕೋಟಿ ಗಳಿಸ್ತಾರ, ತಾವು ಏನೋ ಮಾಡ್ಕೋತ ತಿರುಗಾಡ್ತಾರ. ನಾವು ಮೊಳೆಗಳಪ್ಪಲೆ ಅವ್ರಿಗೆ ಓಟ್ ಹಾಕ್ಲಿಕ್ಕತ್ತೀವಿ ಅಂತಕ್ಕಂಥದ್ದು ಮನೋಭಾವನೆ ಅದ. ಮತ್ತು ಅಗ್ನಿ ಸುಶಿಕ್ಷಿತರು ತಿಳ್ಕೊಳ್ತಕ್ಕಂಥವ್ರು ಅನುಭವಿಸ್ತರು ಹೇಳ್ತಕ್ಕಂಥದ್ದು ಕೂಡ ಜನನೂ ಕೂಡ ಪಾಪ ಅಸಮರ್ಥರ, ಅವ್ರು ಹೋಗಿ ಹೇಳಕ್ ಆಗಲ್ಲಾಗ್ಯದ. ಮತ್ತು ಎರಡನೇದಾಗಿ ಇಂಥ ಸಿಸ್ಟಮ್ ಹೋಗ್ಬೇಕು ಅನ್ನೋದು ಬಿಟ್ರೆ ನಮ್ಗೆ ಇನ್ನೊಂದು ಯಾವುದೂ ಇಲ್ಲ. ಮತ್ತು ಎರಡನೇದಾಗಿ ಯಾರು ಬರ್ತಾರ ಇಲ್ಲಿ ಮಾಡಬೇಡ್ರಿ ಕಲಿ ಮಾಡ್ರಿ ಅಂದ್ಕೊಂಡು ಕಲಿ ಮಾಡ್ತಾವ, ಇಲ್ಲಾಂದ್ರೆ ಇನ್ನೊಂದು ಕಡೆ ಯಾವಾಗಲೂ ಡ್ರೈನೇಜ್ ಇರ್ತಕ್ಕಂಥದ್ದು, ದೊಡ್ಡ ರೋಡ್ ಇದ್ದಿರ್ತಕ್ಕಂಥದ್ದು, 60 ಫೀಟ್ ರೋಡ್ ಇದ್ದಿರ್ತಕ್ಕಂಥದ್ದು ಮಾಡಿದ್ರೆ ಏನಪ್ಪಾ ಅಂದ್ರೆ ನೀರು ಫ್ಲೋ ಆಗಿ ಹೋಗ್ತದ. ಆ ಕಡೆ ಮ್ಯಾಲಿಂದ ಬರ್ತಾವ, ಈ ಕಡೆ ಕಳಿಸ್ತಾರೆ, ಈ ಕಡೆ ಬರ್ತಾವ, ಈ ಕಡೆ ಕಳಿಸ್ತಾರೆ. ಮಳೆ ಬಂದದಂತೂ ಬಿಡು, ಮಳೆ ಇಲ್ಲಿ ನೋಡ್ಲಿಕ್ಕತ್ರಿ, ಇಲ್ಲಿ ಎದುರೇ ಕಾಣಕತ್ತವಲ್ಲ ನೋಡ್ರಿ, ಹೊಲಸ ಹಿಂಗ್ ಹೋಲಕ್ ಬರಲ್ಲ, ಹಿಂಗ್ ಹೋಗ್ ಬರಲ್ಲ. ರೋಡಿನಂತೂ ಮುಗ್ದೆ ಹೋಗೋದ ಕತಿ. ನಾವೇನು ಮಾತಾಡಪ್ಲಲ್ಲಿ ಇಲ್ಲ. ಯಾಕೆ ಆಡೋದಕ್ಕೆ ಇಲ್ಲ ಅಂದ್ರೆ ಅವರವರು ತಮ್ಮ ಜೀವನ ಮಾಡ್ಕೊಂಡು ಆರಾಮಾಗಿ ಏನಪ್ಪಾ ಅಂದ್ರೆ ತಮ್ಮ ಕೆಲಸ ಮಾಡ್ಕೊಂಡು ಇರೋದಾಗೆ ಜನಸಾಮಾನ್ಯರು ಹೋಗ್ತಾರೆ. ಇವ್ರು ಮಾಡ್ತಕ್ಕಂಥ ಕರ್ತವ್ಯ ಇವ್ರು ಮಾಡ್ತಾ ಇಲ್ಲ. ಅದು ಒಂದು ಕಾಲ ಬರ್ತದ, ಇವ್ರಿಗೆ ಒಳಗೆ ಬಂದ್ರೆ ಭಗಾವ್ ಅಂತ ಹೇಳೋ ಪರಿಸ್ಥಿತಿ ಬರ್ತದ. ಭಗಾವ್ ಇರ್ಬೇಕಾಗ್ತದ, ಅನ್ಬೇಕು ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್. ಇಂಥ ಮಾತ್ರ ಎಂದೂ ಆಗ್ಬಾರ್ದು. ಇವತ್ತು ನಾವು ನಿಮಗೆ ಜರೂರು ಹೇಳಕತ್ತೀವಿ. ರೇವಣ್ ಸಿದ್ದಪ್ಪ ಮಾಸ್ಟರ್ ಚಿಂಚೋಳಿ ಎಚ್, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಚಿತ್ತಾಪುರ, ಮತ್ತು ಇಡೀ ಧರ್ಮಸಿಂಗ್ ಖರ್ಗೆ ಹಿಡಿದು ಕೂಡ ಅವ್ರ ಜೊತೆಗೆ ಇರ್ಬೋದಿದ್ದೀವಿ. ನಾವು ಅಲ್ಲಿಂದ ಹಿಡಿದು ಇರ್ತಕ್ಕ ನೋಡ್ಕೊತ ಬಂದೀವಿ. ಇದನ್ನೇ ಆಗ್ಲಿಕ್ಕತ್ತದ ಹೊರತು ಅದ್ರಾಗ ಅವ್ರು ಈಗ ಮುಂದೆ ಬಂದವರಂತೂ ಏನು ಮಾಡ್ತಾನೇ ಇಲ್ಲ.